ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯ ಸರ್ಕಾರಕ್ಕೆ ರೈತರನ್ನ ಉಳಿಸಿಕೊಳ್ಳಬೇಕೆಂಬ ಮನಸ್ಸಿದ್ರೆ ಕೆರೆಗಳನ್ನ ಉಳಿಸಬೇಕು. ಕೆರೆಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಪ್ರವಾಹ ಆಗುವುದಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಕೆರೆ ಹೂಳು ತೆಗೆಯಲು 200 ಕೋಟಿ ರೂಪಾಯಿ ಇಟ್ಟಿದ್ರು. ಅದೇ ರೀತಿ ಕೆರೆ ಹೂಳು ತೆಗೆಯಲು ರಾಜ್ಯ ಸರ್ಕಾರ ಪ್ರತ್ಯೇಕ ಹಣ ಮೀಸಲಿಡಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಶಿಗಾವಿ ತಾಲೂಕಿನ ತಡಸ ಗ್ರಾಮದಲ್ಲಿ ಭಾರತ ಸೇವಾ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡ ಉಚಿತ ಕೆರೆ ಹೂಳು ಎತ್ತುವ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದ್ರು. ಶಿಗ್ಗಾವಿ ಸವಣೂರು ತಾಲೂಕುಗಳ ಕೆರೆಗಳಿಂದ ಕೂಡಿದೆ. ಸುಮಾರು 500 ಕೆರೆಗಳು ಇದೆ. ಅವುಗಳಲ್ಲಿ ಕನಿಷ್ಠ 100 ದೊಡ್ಡ ಕೆರೆಗಳಿದೆ. 150ಕ್ಕಿಂತ ಹೆಚ್ಚು ದೊಡ್ಡ ಮತ್ತು ಸಣ್ಣ ಕೆರೆಗಳಿದೆ. ನೀರು ತುಂಬಿಸುವ ಕೆಲಸ ಮಾಡಬೇಕು. 2015, 16, 17ರಲ್ಲಿ ಬರಗಾಲ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೆರೆ ಹೂಳು ತೆಗೆಯುವ ಕೆಲಸ ಆಯಿತು. ಇಂತಹ ಭಗೀರಥ ಕೆಲಸಕ್ಕೆ ಭಾರತ ಸೇವಾ ಸಂಸ್ಥೆ ಕೆರೆಗಳ ಹೂಳು ತೆಗೆಯಲು ದೊಡ್ಡ ಸಹಾಯ ಮಾಡಿದೆ. 2-3 ವರ್ಷದಿಂದ ಒಳ್ಳೆಯ ಮಳೆಯಾಗಿದೆ. ಆದ್ದರಿಂದ ಹೂಳು ತೆಗೆಯಲು ಆಗಿರಲಿಲ್ಲ. ಈ ವರ್ಷ ಬೇಸಿಗೆಗೆ ಕೆರೆ ಬತ್ತಿ ಹೋಗಿರೋದ್ರಿಂದ ಮತ್ತೆ ಹೂಳು ತೆಗೆಯುವ ಕೆಲಸ ಮಾಡಲು ಶ್ರೀಕಾಂತ್ ದುಂಡಿಗೌಡ್ರು ಭಾರತ ಸೇವಾ ಸಂಸ್ಥೆ ವತಿಯಿಂದ ಹೂಳು ತೆಗೆಯುವ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ಜಿಲ್ಲಾ ಪಂಚಾಯಿತಿಯಲ್ಲಿ ಕನಿಷ್ಠ 1 ಕೆರೆ ಹೂಳೆತ್ತುವ ತೀರ್ಮಾನ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಎಂದಿದ್ದಾರೆ. ಇದರಿಂದ ಪ್ರೇರಣೆ ಪಡೆದು ಇನ್ನಷ್ಟು ಜನ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಹೂಳು ತೆಗೆಯುವ ಕೆಲಸ ಮಾಡಿದ್ರೆ ನಮ್ಮ ಹೊಲ ನಮ್ಮ ಮನೆ ಎನ್ನುವ ಭಾವನೆ ಇದೆ. ಅದೇ ರೀತಿ ನಮ್ಮ ಹೊಲ ನಮ್ಮ ಮನೆ ನಮ್ಮ ಕೆರೆ ನಮ್ಮ ಊರು ಎಂಬ ಭಾವನೆ ಬೆಳೆಸಿಕೊಂಡ್ರೆ ಹಳ್ಳಿಗಳು ನಮಗೆ ಗ್ರಾಮ ಸ್ವರಾಜ್ಯ ಸಿಕ್ಕಿದೆ. ಸ್ವರಾಜ್ಯದಿಂದ ಸುರಾಜ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಶ್ರೀಕಾಂತ್ ಅವರ ಪ್ರಯತ್ನಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಎಂದಿದ್ದಾರೆ. ಕೆರೆ ಹೂಳೆತ್ತಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಏನ್ ಮಾಡಬೇಕೆಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ಈಗಾಗಲೇ ಪ್ರಧಾನಮಂತ್ರಿ ಸಿಂಚಾಯಿ ಯೋಜನೆಯಲ್ಲಿ ಹಾವೇರಿ ಜಿಲ್ಲೆ ಸೇರಿದೆ. ಹಾವೇರಿಗೆ ಕ್ರಿಯಾ ಯೋಜನೆ ಆಗಿದೆ. ಯೋಜನೆ ಅಡಿಯಲ್ಲಿ ಪ್ರತಿ ತಾಲೂಕಿಗೂ ಕೆರೆ ಅಭಿವೃದ್ಧಿ ಹಣ ಬರುತ್ತೆ. ರಾಜ್ಯ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ 200 ಕೋಟಿ ರೂಪಾಯಿ ಕೆರೆ ಹೂಳು ತೆಗೆಯಲು ಇಟ್ಟಿದ್ರು. ಅದೇ ರೀತಿ ಕೆರೆ ಹೂಳು ತೆಗೆಯಲು ಹಣ ಇಡಬೇಕು. ಕೆರೆಗಳ ರಕ್ಷಣೆ ಮಾಡಿದ್ರೆ ನಮ್ಮ ಭೂಮಿ ರಕ್ಷಣೆ ಆಗುತ್ತೆ. ಅದು ನಿಸರ್ಗದತ್ತವಾಗಿರೋದು. ಅದಕ್ಕೆ ಕೆರೆಗಳಿಗೆ ಫ್ಲಡ್ ಕ್ಯಾರಿಯರ್ಸ್ ಅಂತಾರೆ. ಕೆರೆಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಪ್ರವಾಹ ಆಗೋದಿಲ್ಲ. ರಾಜ್ಯ ಸರ್ಕಾರಕ್ಕೆ ರೈತರನ್ನ ಉಳಿಸಿಕೊಳ್ಳಬೇಕೆಂಬ ಮನಸ್ಸಿದ್ರೆ ಕೆರೆಗಳನ್ನ ಉಳಿಸಬೇಕು ಅಂತ ಹೇಳಿದ್ರು. ಇನ್ನು ಉಪಚುನಾವಣೆಯ ಕುರಿತು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ನಾವು ಬಹಳ ಲೆಕ್ಕಾಚಾರ ಹಾಕಿ ದಾವಣಗೆರೆಯಲ್ಲಿ ಟಿಕೆಟ್ ಕೊಟ್ಟಿದ್ದೀವಿ. ಬರುವ ದಿನದಲ್ಲಿ ಬಡವರು SC/ST ಜನರಿಂದ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಸಿಗುತ್ತೆ. ಆಶ್ಚರ್ಯಕರ ಫಲಿತಾಂಶ ದಾವಣಗೆರೆಯಲ್ಲಿ ದೊರೆಯುತ್ತೆ. ಬಾಗಲಕೋಟೆಯಲ್ಲಿ ವಿಜಯಪುರದಲ್ಲಿ ನಾವು ಹೋಗ್ತಾ ಇದ್ದೀವಿ. ಕಳೆದ ಬಾರಿ ಕಾಂಗ್ರೆಸ್ ಸೇರಿದ ಅನೇಕ ಮುಖಂಡರು ಬಿಜೆಪಿಗೆ ಸೇರ್ತಾ ಇದ್ದಾರೆ. ಹೀಗಾಗಿ ಬಾಗಲಕೋಟೆಯಲ್ಲಿ ದೊಡ್ಡ ಪ್ರಮಾಣದ ಅಂತರದಲ್ಲಿ ಗೆಲ್ತೀವಿ. ದಾವಣಗೆರೆಯಲ್ಲಿ ಮೊದಲ ಬಾರಿಗೆ ಬಿಜೆಪಿ ಬಾವುಟ ಹಾರಿಸ್ತೀವಿ ಎಂದಿದ್ದಾರೆ. ಇದೇ ವೇಳೆ ಶ್ರೀಕಾಂತ್ ದುಂಡಿಗೌಡ್ರು ಅವರನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿದ್ದು, ಅವರನ್ನ ಪಕ್ಷಕ್ಕೆ ವಾಪಸ್ ಕರೆಸಿಕೊಳ್ಳುವ ಕುರಿತು ಕೇಳಿದ ಪ್ರಶ್ನೆಗೆ ಈ ಕುರಿತು ಪಕ್ಷದಲ್ಲಿ ಚರ್ಚಿಸ್ತೀವಿ ಎಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಭಾರತ್ ಸೇವಾ ಸಂಸ್ಥೆ ಯಾಕಂದ್ರೆ ಅವ್ರ ಮಗನ ಹೆಸರು ಭರತ್ ಇದೆ, ಅದಕ್ಕೆ ಭರತ್ನಿಂದ ಪ್ರಾರಂಭ ಆಗಿ ಭಾರತ್ವರೆಗೂ ಇರುವಂತಹ ಸಂಸ್ಥೆ. ಅವರಿಂದ ಈ ವರ್ಷ ಬೇಸಿಗೆ ಹೆಚ್ಚಾಗಿದ್ದರಿಂದ ಹಲವಾರು ಪ್ರಮುಖ ಕೆರೆಗಳನ್ನು ಹೂಳು ತೆಗೆಯೋದಕ್ಕೆ ಅವಕಾಶ ಇದೆ. ಹೂಳು ತೆಗೆದ್ರೆ ಕೆರೆಗಳ ನೀರನ್ನು ಹಿಡಿದಿಡುವಂಥ ಸಾಮರ್ಥ್ಯ ಹೆಚ್ಚಾಗ್ತದೆ, ಅಂತರ್ಜಲ ಹೆಚ್ಚಾಗ್ತದೆ ಮತ್ತು ಕೆರೆಗಳ ಮಣ್ಣು ರೈತರಿಗೆ ಹೊಲಕ್ಕೆ ಹಾಕಿ ಅನುಕೂಲ ಆಗ್ತದೆ ಅನ್ನುವಂಥ ಕಾರಣದಿಂದ ಅವರು ಪ್ರಾರಂಭ ಮಾಡಿರುವಂಥ ಮೊದಲನೇ ಕೆರೆ ಇದು ತಡಸದ ಕೆರೆ. ಈ ಸಮಾರಂಭದ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ಶ್ರೇಷ್ಠ ಬ್ರಹ್ಮಿ ವೈಜನಾಥ್ ಶಿವಲಿಂಗ ಶಿವಾಚಾರ ಮಹಾಸ್ವಾಮಿಗಳು ಗಂಜಿಗಟ್ಟಿ ಅವರ ಪಾದಾರಗಳಲ್ಲಿ ನಮಸ್ಕರಿಸಿ, ಇವತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ರೂವಾರಿಗಳು ಕಾರಣೀಭೂತರಾದಂಥ ಸ್ನೇಹಿತ ಶ್ರೀ ಶ್ರೀಕಾಂತ್ ದುಂಡಿಗೌಡರವರೇ, ಖ್ಯಾತ ಚಲನಚಿತ್ರ ನಟರು, ವಿಷ್ಣುವರ್ಧನ ಕುಟುಂಬಕ್ಕೆ ಅದರ ವಿಷ್ಣುವರ್ಧನ್ ಅವರ ಒಂದು ವಂಶ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರುವಂಥ ಶ್ರೀ ಅನಿರುದ್ಧ ಅವರೇ, ಮಹೇಂದ್ರ ಸಿಂಗಿ ಅವರೇ, ಸ್ನೇಹಿತರಾದಂಥ ಜಯಣ್ಣ ಅಗಡಿಯವರೇ, ಪ್ರಕಾಶ್ ದಾಸ್ನೂರವರೇ, ಈಶ್ವರ್ ಹರ್ವಿ ಅವರೇ,
ಇನಾಮತಿಯವರೇ, ಶಿವಾನಂದ ಸೊಬ್ರದವರೇ, ಶಿವಾನಂದ ಮ್ಯಾಗೇರಿಯವರೇ, ತುಪ್ಪಣ್ಣ ಸಾತನ್ನವರವರೇ, ಅರ್ಜುನ್ ಹಂಚಿನಮನಿಯವರೇ, ವರುಣ್ ಗೌಡ್ರೆ, ವೇದಿಕೆ ಮೇಲಿರುವಂಥ ಇತರ ಎಲ್ಲ ಗಣ್ಯರೇ, ನೆರೆದಿರುವಂಥ ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದಿರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಕೆರೆ ನಮ್ಮೆಲ್ಲರ ಆಸ್ತಿ. ಕೆರೆ ಬಗ್ಗೆ ನಮ್ಗೆಲ್ಲರಿಗೂ ಕೂಡ ಬಹಳಷ್ಟು ಕಳಕಳಿ ಇರುವಂಥದ್ದು ನಮ್ಮ ಕರ್ತವ್ಯ ಮತ್ತು ಸಹಜವಾಗಿರಬೇಕಾಗ್ತದೆ. ನೀರು ಯಾರಿಗೆ ಸೇರಿದೆ? ನೀರು ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಸೇರಿದೆಯೋ, ಯಾವುದಾದ್ರೂ ಒಂದು ಗುಂಪಿಗೆ ಸೇರಿದೆಯೋ, ಯಾವುದಾದ್ರೂ ರಾಜ್ಯಕ್ಕೆ ಸೇರಿದೆಯೋ, ಯಾವುದಾದ್ರೂ ದೇಶಕ್ಕೆ ಸೇರಿದೆಯೋ? ನೀರು ಯಾರಿಗೆ ಸೇರಿದೆ? ನೀರು ಸರ್ಕಾರಕ್ಕೆ ಸೇರಿದ್ದಲ್ಲ. ನೀರು ಒಂದು ರಾಜ್ಯ ಅಥವಾ ಕೇಂದ್ರಕ್ಕೆ ಸೇರಿದ್ದಲ್ಲ. ನೀರು ಇಡೀ ಸಮೂಹ ಸಮಾಜಕ್ಕೆ ಸೇರಿದ್ದು, ಒಬ್ಬ ವ್ಯಕ್ತಿಗೂ ಕೂಡ ಸೇರಿಲ್ಲ. ನೀರು ನಿಸರ್ಗದತ್ತವಾಗಿರುವಂತಹ ಒಂದು ಕೊಡುಗೆ. ನಿಸರ್ಗ ಕೊಡುಗೆ ಕೊಟ್ಟಾಗ ಒಬ್ಬನಿಗೆ ಇಬ್ಬನಿಗೆ ಅಥವಾ ಹಲವಾರು ಜನರಿಗೆಲ್ಲ, ಸಮಸ್ತ ಸಮೂಹಕ್ಕೆ ನಿಸರ್ಗ ತನ್ನ ಕಾಣಿಕೆಯನ್ನು ಕೊಡ್ತದೆ. ಹೀಗಾಗಿ ನೀರಿನ ಬಗ್ಗೆ ನಮಗೆ ಅಷ್ಟೇ ಕಳಕಳಿ ಇರಬೇಕು. ನಾನು ಈಗ ಪ್ರಶ್ನೆಯವ್ರಿಗೆ ಹೇಳ್ತಾ ಇದ್ದೆ, ಹೆಂಗೆ ನಮ್ಮ ಮನೆ ಅನ್ನುವಂಥ ಕಳಕಳಿ ಇದೆಯೋ, ಹೆಂಗೆ ನಮ್ಮ ಊರು ಅನ್ನುವಂಥ ಕಳಕಳಿ ಇದೆಯೋ, ಹೆಂಗೆ ನಮ್ಮ ಹೊಲ ಅನ್ನುವಂಥ ಕಳಕಳಿ ಇದೆಯೋ, ಅದೇ ರೀತಿ ನಮ್ಮ ಕೆರೆ ಅನ್ನುವಂಥ ಕಳಕಳಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಬರಬೇಕು. ನಮ್ಮ ಕೆರೆ, ನಮ್ಮ ಕೆರೆಯ ನೀರು ನಮಗೆಲ್ಲ ಸೇರಿತ್ತು. ಅದನ್ನು ಕಲುಷಿತ ಆಗದಂತೆ ನೋಡ್ಕೋಬೇಕು, ಸ್ವಚ್ಛವಾಗಿ ಇಟ್ಕೊಳ್ಳೋಕೆ ನೋಡ್ಕೋಬೇಕು, ಸದುಪಯೋಗ ಮಾಡ್ಕೋಬೇಕು, ಮಿತವ್ಯಯವಾಗಿ ಖರ್ಚಾಗದಂತೆ ನೋಡ್ಕೋಬೇಕು. ಹಲವಾರು ಜವಾಬ್ದಾರಿ, ಸಾಮೂಹಿಕ ಜವಾಬ್ದಾರಿ ಇದೆ. ಇದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡ್ರೆ ಎಲ್ಲ ಕೆರೆಗಳು ಬಹಳ ಉತ್ತಮ ರೀತಿಯಲ್ಲಿ ಇರ್ತವೆ. ಕಾಲಕ್ಕೆ ಹೂಳು ತುಂಬ್ತದೆ, ಕಾಲಕ್ಕೆ ಹೂಳು ತೆಗಿಬೇಕಾಗ್ತದೆ. ಅದೇ ರೀತಿ ನಮ್ಮ ಮನುಷ್ಯನ ಮನಸ್ಸಿನಲ್ಲಿ ಕಾಲಕ್ಕೆ ವಿಚಾರಗಳು ತುಂಬ್ಕೊಂತಾವ್, ಬೇಕಾಗಿದ್ದು ಬೇಡಾಗಿದ್ದು. ಕಾಲಕ್ಕೆ ಅದನ್ನು ಸ್ವಚ್ಛ ಮಾಡ್ತಾನೆ ಇರಬೇಕು. ನಾವು ಕಾಲಕ್ಕೆ ನಾವು ಅದನ್ನ ಸ್ವಚ್ಛ ಮಾಡಿದ್ರೆ ಮನಸ್ಸು ಶುಭ್ರವಾಗಿರ್ತದೆ, ಒಳ್ಳೆ ವಿಚಾರಗಳು ಬರ್ತವೆ, ಒಳ್ಳೆ ಆಚಾರ ಆಗ್ತದೆ, ಒಳ್ಳೆ ಪರಿಣಾಮ ಕೂಡ ಆಗ್ತದೆ. ಹೀಗಾಗಿ ಇವತ್ತು ಕೆರೆ ಹೂಳು ತುಂಬುವಂತಹದ್ದು ಒಂದು ಪವಿತ್ರವಾಗಿರುವಂತಹ ಕೆಲಸ. ಇದನ್ನ ಸರ್ಕಾರಗಳು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಮಾಡ್ತಾರೆ. ಕೆಲವು ಸರ್ಕಾರಗಳು ಬಹಳಷ್ಟು ಆಸಕ್ತಿ ತಗೊಂಡು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ನಾವು ಸರ್ಕಾರದಾಗ ಇಲ್ದಾಗ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಎಲ್ಲ ಶಾಸಕರಿಗೆ ಹೇಳಿದರು, ನಿಮ್ಮ ಕ್ಷೇತ್ರದಲ್ಲಿ 5 ಕೆರೆಯನ್ನ ನೀವು ಸ್ವಂತ ತೆಗೆಸ್ಬೇಕು, ಹೂಳು ತೆಗೆಸ್ಬೇಕು. 5 ಕೆರೆಗಳನ್ನು ನಾವು ಅದನ್ನ 5 ಕೆರೆ ತೆಗಿಯಕ್ಕೆ ಹೋಗಿ 50 ಕೆರೆ ಆಯ್ತು ನಮ್ಗೆ. ಯಾಕಂದ್ರೆ ಜನರ ಒಂದು ಪ್ರೀತಿ ಮತ್ತು ಒತ್ತಾಸೆ, ಆ ಊರಾಗ ತೆಗೆಸಿರಿ, ನಾನು ಇದ್ರಾಗ ತೆಗೆಸ್ರಿ ಅಂತ. ಅವಾಗ ಬಹಳ ಜನ ನಮ್ಗೆ ಸಹಾಯನೂ ಕೂಡ ಮಾಡಿದ್ರು. ಅವ್ರ ಮಿಷನ್ ಕೊಟ್ಟರು, JCB ಕೊಟ್ಟರು, ಹಿಟಾಚಿ ಕೊಟ್ಟರು, ಬಹಳ ಜನ ಸಹಾಯ ಮಾಡಿದ್ರು. ಅದರಲ್ಲಿ ಶಿಗ್ಗಾಂವ್ಗೆ ಸಂಬಂಧಪಟ್ಟಿರುವಂತಹದ್ದು, ಶಿಗ್ಗಾಂವ್ನ ಯಾವುದಾದ್ರೂ ಒಂದು ಸಂಸ್ಥೆ ಮತ್ತು ಅದರ ವ್ಯಕ್ತಿ ಸಹಾಯ ಮಾಡಿದ್ರೆ ಅದು ನಮ್ಮ ಶ್ರೀಕಾಂತ್ ಅವರು ಸಹಾಯ ಮಾಡಿದ್ರು. ಅವರ ಭಾರತ್ ಸೇವಾ ಸಂಸ್ಥೆಯಿಂದ ಅವರೇ ಪ್ರಥಮವಾಗಿ ಮುಂದೆ ಬಂದರು. ಕೆಲವನ್ನ ಅವರೇ ಹೂಳು ತೆಗೆದ್ರು, ಮತ್ತು ಕೆಲವೆಲ್ಲ ದೊಡ್ಡ ಕೆರೆಗಳಿದ್ದಾಗ ನಮ್ಮ ಜೊತೆಗೆ ಕೈ ಜೋಡಿಸಿ ಸಹಾಯ ಸಹಕಾರವನ್ನು ಮಾಡಿದ್ರು. ಈ ಪರೋಪಕಾರ ಮಾಡುವಂಥದ್ದು ಒಮ್ಮೆ ಅದರ ರುಚಿ ಹತ್ತಿದ್ರೆ
ಅದನ್ನು ಬಿಡೋಕ್ಕಾಗೋದಿಲ್ಲ. ಹೆಂಗೆ ಚಟ ಇದಾವೆ, ಸಂಜೆ ಮುಂದಿನ ಚಟ ಅದಾವಲ್ಲ, ಸಂಧಿ ಮುಂದಿನ ಚಟ ಹೆಂಗಂದ್ರೆ ಬಿಡೋಕ್ಕಾಗೋದಿಲ್ಲ ನಿಮ್ಗೆ. ಹಗಲೊತ್ತು ಇವತ್ತು ಬೇಡಪ್ಪ, ಇವತ್ತು ಯಾವ ಕಾರಣಕ್ಕೂ ಮಾಡಂಗಿಲ್ಲ ಅಂತಂದಿರ್ತಾರೆ, ಹೌದಿಲ್ವೇ? ಸಂಜೆ ಆದ ಕೂಡ ಇಲ್ಲೇ ಬಂದು 1 ನಿಮಿಷ ಬಂದು ಅಂದವ್ರು ಹೋಗ್ಬಿಡ್ತಾರೆ. ಹಂಗೆ ಸಂಜೆ ಮುಂದೆ ಚಟ ಬಿಡೋಕ್ಕಾಗೋದಿಲ್ಲ. ಆದರೆ ನಾನು ನಿಮಗೊಂದು ಕರೆ ಕೊಡ್ತೀನಿ, ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡೋದನ್ನು ನೀವು ಪ್ರಾರಂಭ ಮಾಡಿ. ಒಂದು ಒಳ್ಳೆ ಕೆಲಸ ಸಣ್ಣದು, ನಿಮ್ಮ ಕೈಗೆ ಎಷ್ಟಾಗುತ್ತೆ ಆಟ, ಏನು ಮಾಡೋದು ಬೇಡ. ಬೆಳಗ್ಗೆ ಎದ್ದು ನಾವೇನು ಮಾಡ್ತೀವಿ, ಬೆಳಗ್ಗೆ ಎದ್ದು ಕೂಡ ಒಂದು ಕಪ್ ಚಹಾ ಕುಡ್ತೀವಿ. ಬೆಳಗ್ಗೆ ಎದ್ದು ಒಂದು ಚಹಾ ಕುಡೋಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಾರ್ಥನೆ, 5 ನಿಮಿಷದ ಪ್ರಾರ್ಥನೆ ಹೇಳಕ್ಕೆ ಶುರು ಮಾಡಿ. ಇಷ್ಟ, ಅಷ್ಟು ಬಿಟ್ಟರೆ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಅದು ರೂಢಿ ಆಗಿಬಿಟ್ರೆ ನಿಮಗೆ ಬಿಡೋಕ್ಕಾಗೋದಿಲ್ಲ. ನೀವು ಚಹಾ ಕುಡಿಯೋಕೆ ಮನಸ್ಸು ಬರೋದಿಲ್ಲ. ಒಂದು ಸಣ್ಣ ಪ್ರಾರ್ಥನೆ ಹೇಳಿ ನೀವು ಚಹಾ ಕುಡಿಬೇಕು. ಹಂಗೆ ಪರೋಪಕಾರಿ ಕೆಲಸ ಮಾಡುವಂಥ ಒಂದು ಚಟ ಇದು. ಚಟ ಅಂದರೆ ನೀವು ಬೇರೆ ಅರ್ಥದಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದು ಒಂದು ಗುಣ, ಕ್ಯಾರೆಕ್ಟರ್. ಒಳ್ಳೆ ಕೆಲಸ ಮಾಡುವಂಥದ್ದು ಒಂದು ಕ್ಯಾರೆಕ್ಟರ್. ಸ್ವಚ್ಛವಾಗಿ ನಮ್ಮ ಮನೆಯನ್ನು ಇಟ್ಕೊಳ್ಳೋದು, ಸ್ವಚ್ಛವಾಗಿ ನಮ್ಮ ಊರನ್ನು ಇಟ್ಕೊಳ್ಳೋದು, ನಮ್ಮ ಕೇರೆಯನ್ನು ಇಟ್ಕೊಳ್ಳೋದು, ಇದು ಒಂದು ರೂಢಿಯಲ್ಲಿ ಒಂದು ಕ್ಯಾರೆಕ್ಟರ್ ಆಗ್ತದೆ. ಅದನ್ನು ನೀವು ಬೆಳೆಸ್ಕೊಂಡ್ಬಿಟ್ರೆ ಯಾರು ಹೇಳೋದು ಬೇಡ, ನೀವು ಮಾಡ್ತೀರಿ. ಭಾರತ್ ಸೇವಾ ಸಂಸ್ಥೆಗೆ ಆಗಿರೋದೇ ಅದು. ಈಗ 7-8 ವರ್ಷ 8-10 ವರ್ಷದಿಂದ ಪ್ರಾರಂಭ ಮಾಡಿದ್ದು ಅವ್ರಿಗೆ ಚಟಪಡಿಸ್ತಿದ್ರು. ಕಳೆದ 3 ವರ್ಷ ಚಲೋ ಮಳೆ ಆಗೈತೆ, ಹಿಂಗಾಗಿ ಅವ್ರಿಗೆ ಉಳು ತೆಗಿಯೋಕೆ ಅವಕಾಶನೇ ಇರಲಿಲ್ಲ. ನನ್ನ ಹತ್ರ ಒಂದ್ಸತಿ ಹೇಳಿದ್ರು, ಏನು ಅಣ್ಣಾರ 3 ವರ್ಷ ಮಳೆ ಆಗೈತಿ, ಎಲ್ಲಿ ಉಳು ತೆಗಿಯೋಕೆ ಅವಕಾಶ ಇಲ್ಲ. ಈ ಸಂದರ್ಭದಲ್ಲಿ ಗಂಜಿಘಟ್ಟ ಚರಮೂರ್ತೇಶ್ವರ ಮಠದ ವೈದ್ಯನಾಥ ಶಿವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ರು. ಭಾರತ ಸೇವಾ ಸಂಸ್ಥೆ ಅಧ್ಯಕ್ಷ ಶ್ರೀಕಾಂತ್ ದುಂಡೇಗೌಡರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಖ್ಯಾತ ನಟ ಅನಿರುದ್ಧ ವಿಷ್ಣುವರ್ಧನ್ ಸೇರಿ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.